ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜ್ ಪವನ್ ಲಾಗ್ಸ್. ಸೊ ನಾನು ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ, ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋ, ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಸೊ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ 6ನೇ ವಾರದ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು 7ನೇ ವಾರದ ವೀಡಿಯೋ. ನೀವು ನೋಡ್ಬೋದು, ನಾನು ನಾರ್ಮಲಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಲೈಕ್ ಸೇಮ್ ಆ್ಯಸ್ ಇಟ್ ಈಸ್. ನಾನು 6ನೇ ವಾರದಲ್ಲಿ ಏನು ಮಾಡಿದ್ದೆ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಎಲ್ಲ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ಆಮೇಲೆ ಎಲ್ಲ ದೇವ್ರ ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದೇ ರೀತಿ ಸೀಕ್ವೆನ್ಸಾಗೆ ನಾನು ಮಾಡ್ತಿದ್ದೀನಿ. ನಾನು ಆದಷ್ಟು ಬೇಗ ನಾನು ನಿಮಗೆ ಹೇಳ್ತೀನಿ, ಲೈಕ್ ಮುಡುಪು ಕಟ್ಟ ಮೇಲೆ ಏನಾಯಿತು, ಹೇಗೆ ಏನು ಅಂತ ಒಂದು ವಿಚಾರನ. ಸೊ ಆ್ಯಕ್ಚುಲಿ ಈ ವಿಡಿಯೋ ನಿಮಗೆ ನಾನು ಏನಕ್ಕಪ್ಪ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಹೇಳ್ತಿದ್ದೀನಿ ಅಂದರೆ, ಸೊ ಯಾರು ವೆಂಕಟೇಶ್ವರ ವ್ರತ ಕನ್ನಡದವರು ಯಾರನ್ನ ಮಾಡಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಚೆಕ್ಔಟ್ ಮಾಡಿ. 7 ವಾರದ ವ್ರತನ, ವೆಂಕಟೇಶ್ವರ ವ್ರತ ಫಸ್ಟ್ ವೀಡಿಯೋ ಮುಡುಪು ಕಟ್ಟೋದು ಅದೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೌಟ್ಸ್ಗೂ ಕ್ಲಾರಿಟಿ ಸಿಗುತ್ತೆ. ಆರಾಮಾಗಿ ನೀವು ಮಾಡ್ಕೋಬೋದು. ಆಮೇಲೆ ನಾನು ಮತ್ತು 2ನೇ ವಾರ, 3ನೇ ವಾರ, 4, 5 ವಾರಗಳು ನಾನು ಮತ್ತೆ ಏನು ಅಪ್ಲೋಡ್ ಮಾಡಿಲ್ಲ ವೀಡಿಯೋ, ಬಿಕಾಸ್ ಸೇಮ್ ಆ್ಯಸ್ ಇಟ್ ಈಸು ಪ್ಲಸ್ ಶಾರ್ಟ್ಸ್ ಮಾತ್ರ ತೊಗೊಂಡಿದ್ದೆ. ನಾನು ಆಲ್ರೆಡಿ ನಾನು ವೀಡಿಯೋ ಹೇಳಿದ್ದೀನಿ. ಮತ್ತು ಬರೀ 6ನೇ ವಾರ ಮತ್ತು 7ನೇ ವಾರ ಮಾತ್ರ ನಾನು ಶಾರ್ಟ್ ಮಾಡಿದ್ದೆ ಅಷ್ಟೇ. 8ನೇ ವಾರ ಬಡ್ಡಿಗೆ ಮಾಡಿದ ವಾರ ನಾನೇನು ಅದು ವೀಡಿಯೋ ಮಾಡಿಲ್ಲ. ನಾರ್ಮಲಾಗಿ ಪೂಜೆ ಹಿಂಗೆ ಮಾಡ್ಕೊತೀನಿ, ಹಂಗೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಂದುಬಿಟ್ಟು ಉಂಬುಡುಪನ್ನ ಎತ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ಸಲ್ಲಿಸಿದೆ. ಸೊ ಇದರಲ್ಲಿ ಒಂದು ವಿಷಯ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಜಾಸ್ತಿ ಚೆನ್ನಾಗಿ ಡೌಟ್ಸ್ ಇದೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಏನು ಅಂತ. ಸೊ ನೀವು ತಲೆ ಕೆಡ್ಸ್ಕೊಳೋದೇ ಬೇಕಾಗಿಲ್ಲ. ಯಾವ ಮಂತಲ್ಲಾಗಲಿ, ಯಾವ ಮಾಸದಲ್ಲಾರು ಆಗಲಿ ತಲೆನೇ ಕೆಡ್ಸ್ಕೊಳ್ಬೇಕಾಗಿಲ್ಲ. ಯಾವುದನ್ನ ನೀವು ಅಂದ್ಕೊಂಡ ತಕ್ಷಣ ಯಾವುದನ್ನ ಒಂದು ಸ್ಯಾಟರ್ಡೆ ಸ್ಟಾರ್ಟ್ ಮಾಡಿದರೆ ಇರುತ್ತಾ, ಮಂತು ಮಾಡ್ಕೊಂಡು ಹೋಗ್ಬೋದು. ಯಾವತ್ತು ನಿಮಗೆ ಪೀರಿಯಡ್ಸ್ ಬರುತ್ತೋ, ಲೈಕ್ ಡೇಟ್ ಹಾಕ್ತಿರೋ ಆ ವೀಕ್ ಬಿಟ್ಬಿಟ್ಟು ನೆಕ್ಸ್ಟ್ ವೀಕ್ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದರಿಂದ ಕೌಂಟ್ ಆಗುತ್ತೆ. ಇವಾಗ ನೀವು ಫಸ್ಟ್ ವೀಕ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಮಾಡಿದ್ದೀರಾ, ಥರ್ಡ್ ವೀಕಲ್ಲಿ ನಿಮ್ಗೆ ಯಾವುದೋ ಒಂದಿನ ಡೇಟ್ ಬಂತು. ಸೊ ಆ ವೀಕ್ ಬಿಟ್ಬಿಡಿ. ನೆಕ್ಸ್ಟ್ ವೀಕ್ನ ಥರ್ಡ್ ವೀಕ್ ನೀವು ನೆಕ್ಸ್ಟ್ ವೀಕ್ ಮಾಡ್ತೀರಾ, ಅದನ್ನು ಥರ್ಡ್ ವೀಕ್ ಅಂದ್ಕೊಂಡು ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಅಷ್ಟೇ. ಅಕಸ್ಮಾತ್ ನಿಮ್ಗೆ ಇನ್ನೊಂದು ಡೌಟು ಬರ್ಬೋದು, ಸೊ ಇವಾಗ ನಾನು ಪೂಜೆ ಮಾಡಿದ್ನಪ್ಪ ಬೆಳಗ್ಗೆ, ನನಗೆ ಇವಾಗ ಡೇಟ್ ಆಗಿಬಿಡ್ತು, ಏನಪ್ಪ ಮಾಡೋದು? ಸೊ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಮನೇಲಿ ಯಾರಿದ್ದಾರೋ, ನಿಮ್ಮ ಹಸ್ಬೆಂಡ್ ಇರ್ಬೋದು, ಇಲ್ಲ ನಿಮ್ಮ ಚಿಲ್ಡ್ರನ್ಸ್ ಇರ್ಬೋದು, ಯಾರನ್ನ ಆಗಲಿ, ನಿಮ್ಗೆ ಆ ಥರ ಏನಾದರೂ ಪ್ರಾಬ್ಲಮ್ ಏನಾದ್ರು ಆಗಿಬಿಟ್ರೆ ಪೂಜೆ ಆದ ತಕ್ಷಣ ಸಾಯಂಕಾಲ ನೀವು ಹೆಂಗೋ ಫೋಟೋ, ಅದು ನಿಮ್ಮ ಇಷ್ಟ, ಸಾಯಂಕಾಲ ಫೋಟೋ ಕಲಿಸ್ಬೋದು, ಇಲ್ಲ ನೆಕ್ಸ್ಟ್ ಯಾರು ಫೋಟೋ ಕಲಿಸ್ಬೋದು. ಸೊ ಯಾರನ್ನ ಸ್ನಾನ ಮಾಡಿಸ್ಬಿಟ್ಟು ಕ್ಲೀನಾಗಿ ಅವರು ಫುಲ್ ಮಡಿಯಾಗಿ ಫ್ರೆಶಪ್ ಆಗಿ, ಆಮೇಲೆ ನೀವು ಹೇಳ್ತಿದ್ದೆ ಅವ್ರ ಫೋಟೋನೆಲ್ಲ ಕಲಿಸಿ ಪೂಜೆ ಎಲ್ಲ ಮಾಡಿ ಫೋಟೋನೆಲ್ಲ ಕಲಿಸಿ ನಿಮ್ಮ ಬದಲು ಮನೇಲಿ ಯಾರನ್ನ ಆಗಲಿ ಪೂಜೆನ ಸಂಪೂರ್ಣ ಮಾಡ್ಬೋದು. ಸೊ ನಿಮ್ಮ ಪೂಜೆ ಮಾಡ್ದೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದ, ಪೀರಿಯಡ್ ಬಂದುಬಿಡ್ತು, ಏನಪ್ಪ ಮಾಡೋದು ಅಂದರೆ ನೀವೇನು ಅಂತೇನಾದ್ರು ನಿಮ್ಗೇನಾದ್ರು ಹಂಗೆ ಆಗಿಬಿಟ್ರೆ ನಿಮ್ಮ ಮನೇಲಿ ಯಾರನ್ನ ಒಬ್ಬರು ಕುತ್ಕೊಂಡು ಪೂಜೆನ ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ಏನೂ ಇದಿಲ್ಲ. ಈ ಪೂಜೆನ ಯಾರನ್ನ ಮಾಡ್ಬೋದು, ಗಂಡಸರು ಮಾಡ್ಬೋದು, ಮದುವೆ ಆಗಿರೋರು ಹುಡುಗಿರು ಮಾಡ್ಬೋದು, ಮದುವೆ ಆಗಿರೋರು ಮಾಡ್ಬೋದು. ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ. ವೆಂಕಟೇಶ್ವರ ಹತ್ರ ಯಾರು ಬೇಕಾದರೂ ಮಾಡ್ಕೋಬೋದು. ಆ ಕಲಿಯುಗ ಸ್ವಾಮಿ ಯಾರು ನೀವು ಭಕ್ತಿಯಿಂದ ಮಾಡಿದ್ರೆ, ಒಂದು ತುಳಸಿ ದಳ ಇಟ್ಬಿಟ್ಟು ನೀವು ಭಕ್ತಿಯಿಂದ ಮಾಡಿ, ಒಂದು ಹಣ್ಣು ಇಟ್ಬಿಟ್ಟು ಭಕ್ತಿಯಿಂದ ಮಾಡಿದ್ರೆ ಸಾಕು, ನೀವು ಅಂದ್ಕೊಂಡಿರೋದು ಹಾಗೇ ಆಗತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ನಿಮ್ಮ ಮುಂದಿನ ವೀಡಿಯೋಲಿ ಗೊತ್ತಾಗತ್ತೆ. ಅವಾಗವರೆಗೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ನಾನು ವೆಯ್ಟ್ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ತೀನಿ ಮುಂದಿನ ವೀಡಿಯೋಲಿ. ಸೊ ಮುಂದಿನ ವೀಡಿಯೋಲಿ ನಾನು ಹೇಳ್ತೀನಿ. ಆಮೇಲೆ ಏನು ಅಂದ್ಕೊಂಬಿಡಿ, ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಸೊ ನಾನು ಹೇಳ್ತೀನಿ. ಸೊ ನೀವು ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಯಾವುದೋ ಒಂದು ಸ್ಯಾಟರ್ಡೆ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಬೋದು ವ್ರತ. ಲೈಕ್ ಕೆಳಗಡೆ ಮಲ್ಕೊಂಡಾಗಿದ್ರೂ ಆ ದಿನ ಫುಲ್ ಉಪವಾಸ ಇದ್ದು ಕೆಳಗಡೆ ವ್ರತ ಮಾಡಿ ಹಾಸಿಗೆ ಮೇಲೆ ಮಲಗಿದಾಗ ಕೆಳಗಡೆನೂ ಮಲಗ್ಬೋದು. ಮತ್ತು ಬೇಕಾದರೆ ನೀವು ನಾನು ನೋಡಿ ವಿಡಿಯೋಗಳ ಪ್ರಕಾರ ನನಗೆ ಇನ್ಸ್ಪಿರೇಷನ್ ಆಗಿ ನಾನು ಈ ವಿಡಿಯೋ ತೊಗೊಂಡಿದ್ದು ಶಿವಜ್ಯೋತಿ, ಆ್ಯಂಕರ್ ಶಿವಜ್ಯೋತಿ. ನಿಮ್ಗೆ ಗೊತ್ತೇ ಇದೆ, ರೀಸೆಂಟಾಗಿ ಅವ್ರು ಕನ್ಸೀವ್ ಕೂಡ ಆಗಿದ್ದಾರೆ. ಅವ್ರು 7 ಶನಿವಾರ ವ್ರತ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ನಂಗೆ ಆ್ಯಕ್ಚುಲಿ ಅವರೇ ಇನ್ಸ್ಪೈರು ಈ ವ್ರತ ಮಾಡೋಕ್ಕೆ. ನಾನು ಆ್ಯಕ್ಚುಲಿ ಅವ್ರನ್ನೇ ಫಾಲೋ ಮಾಡಿರೋದು ಕೂಡ ವ್ರತದಲ್ಲೆಲ್ಲ.
ಬಟ್ ಅವರೆಲ್ಲ ಮಂಚದ ಮೇಲೆ ಮಲಗಿದ್ದಾರೆ. ನಾನು ಮಂಚದ ಮೇಲೆ ಮಲಗಿಲ್ಲ. ನಾನು 8 ವಾರನೂ ಕೆಳಗಡೆ ಮಲ್ಕೊಂಡಿದ್ದೆ. ಆಮೇಲೆ ನಾನು ಅವತ್ತೇ ಫೋಟೋ ಕೂಡ ಕದಲಿಸ್ತಿರ್ಲಿಲ್ಲ. ಇನ್ನು ನನಗೆ ಮನ್ಸು ಬಂದಿಲ್ಲ ಫೋಟೋ ಕದಲ್ಸೋಕ್ಕೆ. ನಾನು ಹೇಳ್ತಿದ್ದೀನಿ ನಮ್ಮ ಅತ್ತೆಗೆ ಏನೇನು ಆ್ಯಕ್ಚುಲಿ ಮಾಡಬೇಕು ಪ್ರಸಾದಗಳಂತ. ಬಿಕಾಸ್ ನಾನು 7-8 ವಾರಗಳು ನಾನು ಯಾರ ಸಪೋರ್ಟ್ ತೊಗೊಂಡಿರಲಿಲ್ಲ, ಒಬ್ಬಳೇ ಮಾಡ್ಕೊತಿದ್ದೆ ಎಲ್ಲ. ನಮ್ಮ ಹಸ್ಬೆಂಡ್ ಮಾತ್ರ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು, ಇದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಮನೆ ಕ್ಲೀನಿಂಗ್ ಅದು ಇದಕ್ಕೆಲ್ಲ. ಆಮೇಲೆ ನಮ್ಮ ಅತ್ತೆನ ಬೇಗ 7ನೇ ವಾರದಲ್ಲಿ ಬೇಗ ಎಬ್ಸಿದ್ದೆ. ಬಿಕಾಸ್ ನಂಗೆ ಪ್ರಸಾದ ಮಾಡಿಕೊಡ್ಬೇಕಿತ್ತಲ್ಲ. ಬಿಕಾಸ್ ನಂಗೆ ಕ್ಲೀನಿಂಗು ಪೂಜೆ ಎಲ್ಲದಕ್ಕೆ 3 ಅವರ್ಸ್ ತೊಗೊಳುತ್ತೆ. ಆಮೇಲೆ ನಾನು ಪ್ರಸಾದ ಅಂದರೆ ಲೇಟ್ ಆಗುತ್ತೆ ಅಂತ ನಮ್ಮ ಅತ್ತೆ ಪ್ರಸಾದ ಮಾಡಿಕೊಟ್ಬಿಟ್ರೆ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ಅಂತ ನಮ್ಮ ಅತ್ತೆನ ಅವತ್ತು ಬೇಗ ಎಬ್ಸಿದ್ದೆ. ನಾನು 2 o'clock ಇದ್ದಿದ್ದೆ, ನಮ್ಮ ಅತ್ತೆನ 4 o'clock ಎಲ್ಲ ಎಬ್ಸಿದೆ. ಪ್ರಸಾದ ಎಲ್ಲ ಮಾಡಿಕೊಟ್ಬಿಟ್ರೆ ಟಕ್ಕಂತ ನಾನು ರೆಡಿ ಮಾಡೋಷ್ಟಕ್ಕೆ ಪ್ರಸಾದ ರೆಡಿಯಾಗಿರುತ್ತೆ. ಹಂಗೆ ದೇವ್ರಿಗೆ ನೈವೇದ್ಯ ಎಲ್ಲ ಸಲ್ಲಿಸ್ಬಿಟ್ಟು ಹಾಗೆ ಪೂಜೆ ದೇವ್ರ ದೀಪ ಹಂಚ್ಬಿಡ್ಬೋದು ಅಂತ ನಮ್ಮ ಅತ್ತೆನೂ ಎಬ್ಸಿದ್ದೆ. ನಾನು ಹೇಳ್ತಿದ್ದೆ ಏನೇನು ಮಾಡಬೇಕು ಅಂತ. ಅದು ನಿಮ್ಮಿಷ್ಟ, ನಿಮ್ಗೆ ಏನು ಬೇಕೋ ಅದು ಮಾಡ್ಕೋಬೋದು. ಇದೇ ಮಾಡ್ಬೇಕು ಅದೇ ಮಾಡಬೇಕೇನಿಲ್ಲ. ವೆಂಕಟೇಶ್ವರಗೆ ಹಣ್ಣಿಟ್ಟು ಮಾಡಿದ್ರೂ ಓಕೆ. ಬಟ್ ನಾನು 7 ಪ್ರಸಾದ ಇಟ್ಟು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. 7ನೇ ವಾರ ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ಮಾಡಿಕೊಂಡೆ ಕೂಡ. ಆಮೇಲೆ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರಬೇಕು, ಏನಪ್ಪ ಅಂದರೆ ಆವತ್ತೇ ಏನಾದರೂ ಫೋಟೋ ಕದಲಿಸ್ಬೇಕಾ, ನೆಕ್ಸ್ಟ್ ಡೇ ಫೋಟೋ ಕದಲಿಸ್ಬೇಕಾ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ. ಸೊ ನಿಮ್ಮ ಮನೇಲಿ ಅನುಕೂಲ ಇಲ್ಲ, ಸೊ ನಿಮ್ಗೆ ಇಟ್ಕೊಳಕ್ಕಾಗಲ್ಲ, ಸೊ ನಿಮಗೆ ಕೆಳಗಡೆ ಎಲ್ಲ ಮಲ್ಗೋಕ್ಕಾಗಲ್ಲ, ನಮಗೆ ಅದು ಇದು ಅಂತ ಏನಾದ್ರು ಇದ್ದರೆ, ಸೊ ನೀವೇನು ಮಾಡ್ಬೋದು, ಸಾಯಂಕಾಲ ದೀಪ ಇದೆಯಲ್ಲ ಅದೆಲ್ಲ ಮಾರ್ನಿಂಗ್ ನಾನು ಪೂಜೆ ಮಾಡ್ಕೊಂಡಿರೋದು ಮಾರ್ನಿಂಗ್ ಆಯಿತಾ. ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ ನೋಡಿ. ನಾನು ಪೂಜೆ ಮಾಡ್ಕೊಳೋದು ಎವ್ರಿ ವಾರ ನಾನು 6:30 7 ಪೂಜೆ ಎಲ್ಲ ಮುಗಿಸಾಕ್ತಾಯಿದ್ದೆ. ಸೊ ನಾನು ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಮೇಲೆ ಈವ್ನಿಂಗು ದೇವ್ರ ದೀಪ 6 ಗಂಟೆಗೆ ಅಂಜಿಸ್ತಿದ್ದೆ. ಪೂಜೆ ಎಲ್ಲ ಮುಗಿಸಿ, ತುಳಸಿ ಪೂಜೆ ಎಲ್ಲ ಮುಗಿಸಿ, ಬಸಳೆ ಪೂಜೆ ಎಲ್ಲ ಮುಗಿಸಿ 6 ಗಂಟೆಗೆ ದೇವ್ರ ದೀಪ ಹಂಚ್ದೆ ಸಾಯಂಕಾಲ. ಆವಾಗ ದೀಪ ಎಲ್ಲ ಇದಾಗಿರುತ್ತಲ್ವ. ಸೊ ಆವಾಗ ನಾನು ಆ ದೀಪನ ಸ್ವಲ್ಪ ಪ್ರಸಾದವಾಗಿ ಮನೇಲಿರೋಲ್ಲ ಸ್ವಲ್ಪ ತೊಗೊತಾ ಇದ್ರು. ಯಾಕಂದರೆ ತಿನ್ನೋಕ್ಕಾಗಲ್ವಲ್ಲ ಜಾಸ್ತಿ. ಸೊ ಅದಕ್ಕೆ ಸ್ವಲ್ಪ ತೊಗೊತಿದ್ರಿ. ಆಮೇಲೆ ದೇವ್ರಿಗೆ ಏನು ನೈವೇದ್ಯ ಇಟ್ಟಿದ್ದು ಅದು ಸ್ವಲ್ಪ ತೊಗೊಂಡು ಆಮೇಲೆ ಎಲ್ಲ ಒಂದು ಕವರಲ್ಲಿ ಹಾಕಿಟ್ಕೊತಿದ್ದೆ. ಸಪ್ರೇಟ್ ಮಾಡ್ಕೊತಿದ್ದೆ ನಾನು. ಜಸ್ಟ್ ಪ್ರಸಾದ ಮಾತ್ರ, ಎಲೆ ಮತ್ತು ದೀಪ ಒಂದರಲ್ಲಿ. ಆಮೇಲೆ ಕಪ್ ಪ್ರಸಾದ ಹಾಗೆ ಇಟ್ಕೊತಾ ಇದ್ದೆ. ಯಾಕೆಂದರೆ ಬೆಳಗ್ಗೆ ಹಸುಗೆ ಹಾಕೋಕ್ಕೆ. ಸೊ ನಮ್ಮನೇಲಿ ಸಾಯಂಕಾಲ ಹೊತ್ತು ಬರ್ತಿರಲಿಲ್ಲ ಹಸು, ಬೆಳಗ್ಗೆ ಹೊತ್ತು ಬರ್ತಿತ್ತು. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೆ, ಆ ಪ್ರಸಾದ ಎಲ್ಲ ಕವರಲ್ಲಿ ಹಾಕಿ ಕ್ಲೀನಾಗಿ ಎತ್ತಿಟ್ಕೊತಿದ್ದೆ. ಮತ್ತು ಈವ್ನಿಂಗು ನಾನು ನಾರ್ಮಲಾಗಿ ಚಿಕ್ಕ ನಂದಾ ದೀಪ ಥರದ್ದು ಚಿಕ್ಕ ದೀಪ, ಆರತಿ ದೀಪ ಬರುತ್ತಲ್ಲ, ಅದು ದೀಪದಲ್ಲಿ ತುಪ್ಪದ ದೀಪ ಹಚ್ಕೊಂಡು ಅದನ್ನು ಒಂದು ಹಣ್ಣು ಇಲ್ಲಾಂದರೆ ಏನೋ ಒಂದು ಡ್ರೈ ಫ್ರೂಟಲ್ಲಿ ಯಾವುದೋ ಒಂದು ಹಣ್ಣು ಇಲ್ಲಾಂದರೆ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಏನೋ ಒಂದು ನೈವೇದ್ಯ ಥರ ಇಟ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಸೇಮ್ ಮಾರ್ನಿಂಗ್ ಹೆಂಗೆ ಮಾಡಿದ್ನೋ 7 ಕರ್ಪೂರ 7 ಉದ್ದಿನ ಕಡ್ಡಿಯಲ್ಲಿ ಪೂಜೆ ಎಲ್ಲ ಮಾಡಿ ಅಯ್ಯಪ್ಪನಿಗೆ, ಆಮೇಲೆ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡಿ, ಆಮೇಲೆ ಅಕ್ಷತೆ ಕಾಲಿಂದ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಆಮೇಲೆ ಧೂಪ ಎಲ್ಲ ಹಾಕಿ ಸಾಯಂಕಾಲ ಕೂಡ ಪೂಜೆ ಎಲ್ಲ ಕ್ಲೀನಾಗಿ ಮುಗಿಸ್ತಿದ್ದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕೆಳಗಡೆ ಆವಾಗ ಉಪವಾಸ ಬಿಡ್ತಿದ್ದೆ. ನಾನು ಒಂದೊಂದು ಸಲ ಮೊಸರನ್ನ ತಿಂತಿದ್ದೆ, ಇಲ್ಲಾಂದರೆ ಅದೂ ಇರಲಿಲ್ಲ. ನಾರ್ಮಲ್ ಏನಾದ್ರು ಜ್ಯೂಸ್ ಆ ಥರ ಅವಕಾಡೋ ಜ್ಯೂಸ್ ಅಂತೆ ಏನೋ ಒಂದು ನನ್ನ ಸ್ಟಮಕ್ಗೆ ಕಂಫರ್ಟಬಲ್ ಸ್ಯಾಟಿಸ್ಫೈ ಆಗುವಂಥದ್ದು ನಾನು ಏನಾದ್ರು ಒಂದು ಲಿಕ್ವಿಡ್ ಐಟಮ್ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ. ಮತ್ತು ಮಾರ್ನಿಂಗ್ ಸ್ವಲ್ಪ ಒಂದು 7:30 6 ಹಂಗೆ ಎದ್ಬಿಟ್ಟು ಆಮೇಲೆ ಫೋಟೋನ ಕದಲಿಸ್ಬಿಟ್ಟು ಆ ಫೋಟೋನ ಪಕ್ಕದಲ್ಲಿ ಸೈಡ್ಗೆ ಯಾವ ಪೊಸಿಷನಲ್ಲಿ ಇತ್ತೋ ಅದೇ ಪೊಸಿಷನಲ್ಲಿ ಇಟ್ಬಿಟ್ಟು, ಮತ್ತು ಹೂವು ಎಲ್ಲ ಒಂದು ಕವರಲ್ಲಿ, ಮತ್ತು ಅಕ್ಕಿ ಹಾಕಿರ್ತೀವಲ್ಲ ಫೋಟೋ ಇಡೋಕ್ಕೆ, ಅದೆಲ್ಲ ಸೇಮ್ ಅದೇ ಕವರಲ್ಲಿ ಹಾಕ್ಕೊಂಬಿಟ್ಟು, ಆಮೇಲೆ ಎಲ್ಲ ಏನೇನಿದೆ ಎಲ್ಲ ಸಪ್ರೇಟ್ ಏನೇನಿದೆಯೋ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು, ಮತ್ತು ದೇವ್ರ ಮನೆ ಎಲ್ಲ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೆ. ಆಮೇಲೆ ನಾನು ಮುಡುಪು ಏನು ಕಟ್ಟಿದ್ನೋ ಅದು ಅಷ್ಟೇ ಒಂದು ಜಾಗದಲ್ಲಿ ದೇವ್ರ ಮನೇಲಿ ಒಂದು ಜಾಗದಲ್ಲಿ ಎತ್ತಿಕ್ಕೊತಾ ಇದ್ದೆ. ಆಮೇಲೆ ಫೋಟೋನ ಯಥಾಸ್ಥಿತಿಯಲ್ಲಿ ನಾನು ಯಾವ ಪೊಸಿಷನಲ್ಲಿ ಇಟ್ಕೊಂಡೆ ಅದೇ ಪೊಸಿಷನಲ್ಲಿ ಇಟ್ಕೊಂಡು ದೇವ್ರ ದೀಪ ಹಂಚಿಸಿ ಮಂಗಳಾರತಿ ಮಾಡ್ಕೊತಿದ್ದೆ. ತುಳಸಿ ಪೂಜೆನೂ ಅವತ್ತು ಭಾನುವಾರ ಮಾಡ್ಕೊತಾ ಇದ್ದೆ. ಭಾನುವಾರ ಮಾಡ್ಕೊಂಡು ಟಿಫನ್ ತಿಂದಮೇಲೆ ನಾನು ಉಪವಾಸನ ಬಿಟ್ಬಿಡ್ತಾ ಇದ್ದೆ, ಖಾರ ತಿಂದುಬಿಟ್ಟು. ಸೊ ಈ ಥರ ಮಾಡ್ಕೊತಿದ್ದೆ. ಎವ್ರಿ ಶನಿವಾರ ನಾನು ದೇವಸ್ಥಾನಕ್ಕೆ ಒಂದು ಶನಿವಾರನೂ ಬಿಟ್ಟಿಲ್ಲ. ಎವ್ರಿ ಶನಿವಾರ ಹೋಗಿದ್ದೀನಿ. ಫಸ್ಟ್ ಶನಿವಾರದಿಂದ 8 ಶನಿವಾರನೂ ದೇವಸ್ಥಾನಕ್ಕೆ ಹೋಗಿ 8 ಶನಿವಾರದಲ್ಲಿ ನಾನು ಬಡ್ಡಿಗೆ ಮಾಡಿದ್ನಲ್ಲ, ಸೊ ಆ ಶನಿವಾರದಲ್ಲಿ ಭಾನುವಾರ ಹೋಗ್ಬಿಟ್ಟು ದೇವ ಪ್ರಸಾದ ಅಲ್ಲೇ ಉಪವಾಸ ಬಿಟ್ಟು ಅಲ್ಲೇ ಪ್ರಸಾದ ಕೊಟ್ಟು ಅಲ್ಲೇ ತಿಂದ್ಕೊಂಡು ಆಮೇಲೆ ಮುಡುಪು ಅಯ್ಯಪ್ಪಂಗೆ ಸಲ್ಲಿಸ್ಬಿಟ್ಟು ಆಮೇಲೆ ನಮಗೆ ತಿರುಪತಿಗೆ ಹೋಗೋ ಇದಿರಲಿಲ್ಲ. ಅದಕ್ಕೆ ಸೊ ನಾನು ದೇವ್ರಿಗೆ ನಾನು ಅಲ್ಲೇ ಮುಡುಪು ಕಟ್ಕೊಂಡು ಹರಕೆ ಹೊತ್ಸ್ಕೊಂಡಿದ್ದೆ. ಸೊ ನಾನು ಅಲ್ಲೇ ಸಲ್ಲಿಸ್ದೆ ಕೂಡ ಆ ವೆಂಕಟೇಶ್ವರ ಮುಡುಪನ್ನ.
ಸೊ ನೀವು ಅಷ್ಟೇ, ನೀವೇನು ತಿರುಪತಿಗೆ ಹೋಗಿ ಮುಡುಪು ಸಲ್ಲಿಸ್ತೀವಂದರೆ ಓಕೆ, ಮನೆ ಹತ್ರ ಇರೋ ದೇವ್ರಿಗೆ ಸಲ್ಲಿಸ್ತೀವಂದ್ರೂ ಓಕೆ, ನೀವು ಮುಡುಪು ಕಟ್ತೀರಾ, ಪೂಜೆ ಮಾಡ್ತೀವಂದ್ರೂ ದಟ್ಸ್ ಫೈನ್. ಸೊ ನಿಮ್ಗೆ ಹೆಂಗೆ ಅನಿಸುತ್ತೋ ಮನ್ಸಿಗೆ, ನಿಮ್ಗೆ ಹೆಂಗೆ ಅನಿಸುತ್ತೆ, ಇಲ್ಲ ನಾನು ಮುಡುಪು ಇಟ್ಟಿದ್ದೇನೆ ಪೂಜೆ ಮಾಡ್ಕೊತೀವಿ ಅಂದ್ರೂ ಪರವಾಗಿಲ್ಲ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು, ನಾನಂತೂ ಹೀಗೆ ಮಾಡ್ಕೊತಿದ್ದು, ಬೆಳಗ್ಗೆ ಫೋಟೋ ಕಲಿಸಿ ಎಲ್ಲ ಮಾಡ್ಕೊತಿದ್ದೆ. ಈಗ ನೀವು ಅವತ್ತೇ ಫೋಟೋ ಕಲಿಸ್ಬೇಕು ಅಂತ ನೀವೇನಾರು ಅಂದ್ಕೊಂಡಿದ್ರೆ ಸಾಯಂಕಾಲ ಏನು ಮಾಡ್ತೀರಾ, ಬೆಳಗ್ಗೆ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿರ್ತೀರ ಅಂದ್ಕೊಳ್ಳಿ. ಆ ದೀಪಗಳು ಎಲೆ ಎಲ್ಲ ಸಪ್ರೇಟ್ ಮಾಡಿಟ್ಬಿಟ್ಟು ಸಾಯಂಕಾಲ ಏನಾದರೂ ಸ್ವಲ್ಪ ನೈವೇದ್ಯ ಥರ ಮಾಡಿಟ್ಬಿಟ್ಟು, ನಾರ್ಮಲ್ ದೀಪ ಇರುತ್ತಲ್ಲ, ನಂದ ದೀಪ ಯಾವುದೋ ದೀಪ, ಅಲ್ಲಿ ತುಪ್ಪದ ದೀಪ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು 8 ಗಂಟೆ ಆದಮೇಲೆ ನೀವು ಇನ್ನೇನು ಊಟ ಮಾಡ್ತೀರಾ ಅನ್ನೋವಾಗ ಒಂದು 3 ಸಲ ಫೋಟೋನ ಇತ್ಲಾಗ ಕಲಿಸ್ಬಿಟ್ಟು, ಆಮೇಲೆ ನೀವೇನೋ ಕಲಶ ಇಟ್ಕೊಂಡಿದ್ರೆ ಕಲಶನೂ ಕಲಿಸ್ಬಿಟ್ರೆ ಸೊ ಅಲ್ಲಿಯೇ ನಿಮ್ಮ ಪೂಜೆ ಮುಕ್ತಾಯ ಆಗುತ್ತೆ. ಬಟ್ ನಾನು ಬೆಳಗ್ಗೆ ಸಾಯಂಕಾಲ 2 ಹೊತ್ತೂ ಪೂಜೆ ಮಾಡ್ಕೊತಿದ್ದೆ. ನಾನು ಫೋಟೋ ಕಲಿಸ್ತಿರ್ಲಿಲ್ಲ. ಪ್ಲಸ್ ನಾನು ಕೆಳಗಡೆ ಮಲ್ಕೊತಿದ್ನಲ್ಲ, ಸೊ ಅದು ವ್ರತ ಥರ ಒಂದಿನ ಪೂರ್ತಿ ನಾನು ಅಯ್ಯಪ್ಪನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಸೊ ಅದಕ್ಕೆ ನಾನು ಫುಲ್ ಡೇ ಅಯ್ಯಪ್ಪನ ಇಟ್ಕೊಂಡು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ದಿನ ಅಯ್ಯಪ್ಪನ ನಾನು ಕಲಿಸ್ತಾ ಇದ್ದೆ. ಇದು ನನ್ನ ರೂಟೀನ್. ಸೊ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರುತ್ತೋ ಹಂಗೆ ಮಾಡ್ಕೊಳ್ಬೋದು. ಸೊ ನೀವು ದೇವ್ರ ಮನೇಲಿ ಇಟ್ಕೊಂಡ್ರೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು. ಏನು ಕ್ಲೀನ್ ಮಾಡ್ದಿರಾನೆ ದೇವ್ರನ್ನ ಕುಳಿಸ್ಬಾರ್ದು. ಎಲ್ಲ ಕ್ಲೀನ್ ಮಾಡಿಕೊಂಡೆ ಕುಳಿಸ್ಬಿಟ್ಟು ನಾನು ಫೋಟೋಗೆ ಎಲ್ಲ ರಾತ್ರಿನೇ ಕುಚ್ಚು ಥರ ಹೂವು ಕಟ್ಟಿಟ್ಕೊಂಡ್ಬಿಡ್ತಾಯಿದ್ದೆ. ಸೊ ಬೆಳಗ್ಗೆ ಕ್ಲೀನಾಗಿ ಇಟ್ಕೊಂಡು ಪೂಜೆ ಮಾಡ್ಕೊತಿದ್ದೆ. ಸೊ ನಾನು 3ನೇ ವಾರ ಏಲಕ್ಕಿ ಹಾರ ಹಾಕಿದ್ದೆ. ಸೊ ಈ ವಾರದಲ್ಲಿ 7ನೇ ವಾರ ಮತ್ತೆ 21 ಏಲಕ್ಕಿ ನೆನೆಸ್ಬಿಟ್ಟು ಮತ್ತೆ ನಾನು ಹೊಲ್ಕೊಂಡು ದೇವ್ರಿಗೆ ಹಾರ ಹಾಕಿದೆ. ನೀವು ನೋಡ್ಬೋದು, ಇದನ್ನು ನಾನು 8 ವಾರನೂ ಒಂದೇ ಕ್ಲಾತ್ನೇ ಯೂಸ್ ಮಾಡಿದ್ದೀನಿ. ನಮಗೆ ಬೇರೆ ಬೇರೆ ಕ್ಲಾತ್ ಯೂಸ್ ಬೇರೆ ಬೇರೆ ಕ್ಲಾತ್ ಯೂಸ್ ಮಾಡ್ತೀವಂದರೆ ನೀವು ಬೇರೆ ಬೇರೆ ಕ್ಲಾತ್ ಯೂಸ್ ಮಾಡ್ಬೋದು. ಅದರಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ. ನಾನು ಅದೇ ಕ್ಲಾತ್ ನಾನು ಕಾಟನಲ್ಲಿ ತೊಗೊಂಡಿದ್ದೆ. ಸೊ ಅದೇ ಕ್ಲಾತ್ ನಾನು ಎಲ್ಲದಕ್ಕೂ ಯೂಸ್ ಮಾಡಿದ್ದೀನಿ. ಸೊ ಅದು ನಿಮ್ಗೆ ಕಂಫರ್ಟೇಬಲ್, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ಸೊ ಅಕ್ಕಿನ ನೀವು ಪ್ರಸಾದ ಮಾಡ್ಕೊತೀರಂದ್ರೂ ಮಾಡ್ಕೋಬೋದು, ಇಲ್ಲ ಹಸು ಕೊಡ್ತೀವಂದ್ರೂ ಕೊಡ್ಬೋದು. ಬಟ್ ನೀವು ಬಿಸಾಕೋದು ಎಸೆಯೋದೆಲ್ಲ ಮಾಡಬೇಡಿ. ನಾನು ಹಸುಗೆ ಕೊಟ್ಬಿಡ್ತಾಯಿದ್ದೆ. ಸೊ ಆ ಹೂವನ್ನೆಲ್ಲ ಅದನ್ನೇ ಗಿಡದ ಮೇಲೆ ಹಾಕ್ಬಿಡ್ತಿದ್ದೆ, ತುಳಸಿ ಹಾರ ಅದು ಇದು ಅಂತ. ಏಲಕ್ಕಿನ ನಾನೇ ಎತ್ತಿಕ್ಕೊತಿದ್ದೆ. ಅದನ್ನು ಅಡುಗೆ ಮಾಡುವಾಗ ಏಲಕ್ಕಿ ಯೂಸ್ ಮಾಡ್ಕೋಬೋದು ಅಂತ ಅಯ್ಯಪ್ಪನಿಗೆ ಹಾಕಿರೋ ಏಲಕ್ಕಿ ಹಾರ ನೆಕ್ಸ್ಟ್ ಡೇ ನಾನೇ ಎತ್ತಿಟ್ಕೊಂಡೆ. ಸೊ ಹಂಗೆ ನಾನು ಆ್ಯಕ್ಚುಲಿ ಸುಗಂಧರಾಜ ವೆಂಕಟೇಶ್ವರಗೆ ಜಾಸ್ತಿ ಇಷ್ಟ. ಸೊ ಅವತ್ತು ನನಗೆ ಸುಗಂಧರಾಜ ತೊಗೊಂಬರೋಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಅಷ್ಟೊತ್ತಲ್ಲಿ ನಾನು ನೈಟ್ ಹೋಗಿದ್ದೆ ಆ್ಯಕ್ಚುಲಿ ಪರ್ಚೇಸ್ ಮಾಡೋಕ್ಕೆ. ನನಗೆ ಎಲ್ಲೂ ಸುಗಂಧರಾಜ ನನಗೆ ಕಾಣಿಸ್ಲೇ ಇಲ್ಲ. ಅದಕ್ಕೆ ನನಗದೊಂದು ಬೇಜಾರಿತ್ತು. ಅದಕ್ಕೆ ಅಯ್ಯಪ್ಪನಿಗೆ ಮಲ್ಲಿಗೆ ಹೂವು ಅಂದರೆ ಜಾಸ್ತಿ ಇಷ್ಟ ಅಂತ ಮಲ್ಲಿಗೆ ಹೂವು ತೊಗೊಂಬಂದೆ. ಬಟ್ ಅಯ್ಯಪ್ಪ ನನ್ನ ಕೈಯಲ್ಲಿ ಸುಗಂಧರಾಜ ಇರಿಸ್ಕೊತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. 8ನೇ ವಾರ ಅಯ್ಯಪ್ಪನಿಗೆ ಕ್ಲೀನಾಗಿ ಸುಗಂಧರಾಜದಿಂದ ಅಲಂಕಾರ ಮಾಡಿ ಆಮೇಲೆ ನಾನು ಇದು ಸಹ ಮಂತ್ರಗಳು ಸಹ ಸುಗಂಧರಾಜ ಹೂವನ್ನು ಸ್ವಲ್ಪ ಓದ್ಕೊಂಡೆ. ನಂಗೆ ಜಾಸ್ತಿ ಮನಸ್ಸಿಗೆ ಪ್ರಶಾಂತ ಖುಷಿ ಆಯಿತು. ಬಟ್ 7ನೇ ವಾರ ಸುಗಂಧರಾಜ ಇಲ್ಲಂದ್ರೂ ಅಯ್ಯಪ್ಪನ ಪ್ರಿಯವಾಗಿ ಇಷ್ಟವಾಗಿರೋ ಮಲ್ಲಿಗೆ ಹೂವನ್ನು ಇಟ್ಕೊಂಡೆ. ಅದಕ್ಕೆ ನನಗೇನು ಬೇಜಾರಿಲ್ಲ, ಏನೋ ಖುಷಿನೇ ಆಯಿತು. ಅಯ್ಯಪ್ಪನಿಗೆ ಮಲ್ಲಿಗೆ ಹೂವು ಅಂದ್ರೂ ಜಾಸ್ತಿ ಇಷ್ಟ. ಸೊ ನೀವು ಏನಿಲ್ಲ ಅಂದರೆ ಕೂಡ ಗೆಜ್ಜೆ ವಸ್ತ್ರ ಹಾಕಬೇಕು. ಆಮೇಲೆ ನಾನು ಚಿಕ್ಕ ಲಕ್ಷ್ಮಿ ಕೂಡ ಮಾಡಿಕೊಂಡಿದ್ದೆ ಪಕ್ಕದಲ್ಲಿ. ಬಿಕಾಸ್ ನನ್ನ ಕಲಶ ದೇವ್ರ ಮೇಲೆ ಆಲ್ರೆಡಿ ಇತ್ತಲ್ವಾ. ಸೊ ಎರಡೆರಡು ಕಲಶ ಏನಕ್ಕೆ ಅಂತ ನಾನು ಪಕ್ಕದಲ್ಲಿ ಚಿಕ್ಕ ಲಕ್ಷ್ಮಿನ ಮಾಡಿ ಇಟ್ಕೊತಾ ಇದ್ದೆ. ಸೊ ಏನೇ ಒಂದು ಡೌಟ್ ಇರಲಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಏನು ಡೌಟ್ ಇದ್ರೂ ಪರವಾಗಿಲ್ಲ. ಸೊ ನೀವು ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ನನಗೆ ಎಷ್ಟು ಆಗುತ್ತೋ, ನನಗೆ ಹೆಂಗೆ ಗೊತ್ತೋ ನಾನು ಹಂಗೆ ಅಲಂಕಾರ ಮಾಡ್ತಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಲಂಕಾರ ಮಾಡ್ಕೋಬೋದು. ನಾನು 7 ರೋಸೆಲ್ಲ ಇಟ್ಬಿಟ್ಟು ಮಲ್ಲಿಗೆ ಹೂವು ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಕ್ಲೀನಾಗಿ ಅಲಂಕಾರ ಮಾಡ್ತಿದ್ದೀನಿ. ಆಮೇಲೆ ಇದು 21 ಫಸ್ಟು ನೀವೇನು ಪೋಣಿಸ್ತೀರಾ ಏಲಕ್ಕಿನ 10 ನಿಮಿಷ ಮುಂಚೆ ನೆನೆಸ್ಬಿಟ್ರೆ ಅದು ಸ್ವಲ್ಪ ಮೆತ್ತಿಗಾಗತ್ತಲ್ಲ. ಸೊ ಆವಾಗ ನೀವು ಕ್ಲೀನಾಗಿ ಪೋಣಿಸ್ಬಿಟ್ಟು ಗಂಟಾಕಿ ಹಾರ ಥರ ಹಾಕ್ಬಿಟ್ಟು ನಾನು ಕಟ್ಬಿಟ್ಟು ಚಿಕ್ಕ ಹಾರ ಥರ ಹಾಕ್ತಾಯಿದ್ದೆ. ಸೊ ಆ ಥರ ಅಷ್ಟೇ. ನಿಮ್ಗೆ ಅದು ನಿಮ್ಮ ಇಷ್ಟ. ನಿಮ್ಗೇನು ಅನಿಸುತ್ತೋ, ನಿಮ್ಗೇನು ಹಾಕ್ಬೇಕು ಅನಿಸುತ್ತೋ ಅದು ಹಾಕ್ಬೋದು ವೆಂಕಟೇಶ್ವರ ಸ್ವಾಮಿಗೆ. ಆಮೇಲೆ ನಾನು ಅಡುಗೆನೂ ಅಷ್ಟೇ, ಅಯ್ಯಪ್ಪನಿಗೆ ಇಷ್ಟವಿರೋದು ಸಿಂಪಲ್ ಆಗಿರೋದೆ ಅನ್ನ ಸಾರು, ಆಮೇಲೆ ಪಾಯಸ, ಮೊಸರನ್ನ ಮತ್ತು ಪುಳಿಯೋಗರೆ, ಆಮೇಲೆ ಎಳ್ಳುಂಡೆ ಅಂತೂ ಕಂಪಲ್ಸರಿ. ಎಳ್ಳುಂಡೆ ಪಾನಕ ಅದೆಲ್ಲ ಇಟ್ಟಿಲ್ಲ ಅಂದರೆ ಆ್ಯಕ್ಚುಲಿ ಪ್ರಸಾದ ಕಂಪ್ಲೀಟೇ ಆಗೋಲ್ಲ. ಎಳ್ಳುಂಡೆ ಪಾನಕ, ಆಮೇಲೆ ಇದು ಹೆಸರಿನ ಬೇಳೆ ಇರುತ್ತಲ್ಲ, ಪಾಯಸ ಮಾಡ್ತೀರಲ್ಲ ಹೆಸರಿನ ಬೇಳೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದು ನೆನೆಸಿಕ್ಬೇಕು. ಆ್ಯಕ್ಚುಲಿ ಒಂದು 1 ಅವರ್
ನೀವು ಪೂಜೆ ಸ್ಟಾರ್ಟ್ ಮಾಡೋ ಮುಂಚೆ ನೆನೆಸಿಕ್ಬಿಟ್ರೆ ನೀವು ಪ್ರಸಾದ ಇರೋ ಟೈಮ್ಗೆ ಅಟ್ಲೀಸ್ಟ್ ಮೆತ್ತಿಗೆ ಅದು ಇದಾಗಿರುತ್ತೆ ಸಾಫ್ಟಾಗಿ. ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇಡಬೇಕು. ಅದೊಂಥರ ಪ್ರಸಾದ, ಅಯ್ಯಪ್ಪಂಗೆ ಜಾಸ್ತಿ ಇಷ್ಟ. ಸೊ ಆ ಪ್ರಸಾದನ ಇಟ್ಟಿದ್ದೆ. ಸೊ ಎಲ್ಲ ನಾನು ಒಂದು ಎಲೆ ತೊಗೊಂಬಂದಿದ್ದೆ. ಎಲೆಯಲ್ಲಿ ಕ್ಲೀನಾಗಿ ಒರೆಸಿ ಅಯ್ಯಪ್ಪನಿಗೆ ಇಷ್ಟು 7 ಅಡುಗೆಗಳು ಅಯ್ಯಪ್ಪನಿಗೆ ಇಟ್ಟಿದ್ದೆ. ಆಮೇಲೆ ತುಳಸಿ ಕೂಡ ಅಷ್ಟೇ, ನಾನು ಅಕ್ಕಿ ಹಸಿ ದೀಪಾರಾಧನೆ ಮಾಡಿಕೊಂಡೆ. ಸೊ ಮತ್ತು ಮುಡುಪು ನಾನು ಪೊಸಿಷನ್ ಇಟ್ಟಿದ್ದಲ್ಲ, ಮತ್ತು ಮುಡುಪು ತೊಗೊಂಬಂದಿಟ್ಟೆ. ಆಮೇಲೆ ಸ್ವಲ್ಪ ಒಂದು ಇದಿತ್ತು, ಏನು ಹೇಳೋದು ಅದನ್ನು, ಹೈಬಿಸ್ಕಸ್ ಹೂವು ಇತ್ತು. ಅದಕ್ಕೆ ಓಂ ಶಕ್ತಿಗೆ ಅದಂದರೆ ಜಾಸ್ತಿ ಇಷ್ಟ ಅಲ್ವಾ. ಸೊ ಅದಕ್ಕೆ ಅದನ್ನು ಇಟ್ಕೊಂಡೆ. ಏನದು ದಾಸವಾಳ ಹೂವು ಇತ್ತು. ಅದನ್ನು ಓಂ ಶಕ್ತಿಗೆ ಜಾಸ್ತಿ ಇಷ್ಟ. ಓಂ ಶಕ್ತಿಗೂ ಮತ್ತು ಗಣೇಶನಿಗೆ ರೆಡ್ ಕಲರ್ ಫ್ಲವರ್ಸ್ ಅಂದರೆ, ಸೊ ಅದನ್ನು ಇಟ್ಕೊಂಡೆ. ಆಮೇಲೆ ಹೊಸಲಿಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾನು ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಕ್ಚುಲಿ ಅವತ್ತು ಬೇಗನೆ ಆಗೋಯಿತು ಪೂಜೆ ಎಲ್ಲ. 6:30ಗೆಲ್ಲ ಆರಾಮಾಗಿ ಪ್ರಶಾಂತವಾಗಿ ತುಳಸಿ ಪೂಜೆ ಎಲ್ಲ ಆಯಿತು. ಆಮೇಲೆ ಆ್ಯಕ್ಚುಲಿ ನಾನು ಅವತ್ತು ಅಂದ್ಕೊಂಡಿದ್ದೆ 5 ಜನ ಮುತ್ತೈದೆಯರಿಗೆ ನನ್ನ ಕೈಯಲ್ಲಿ ಆಗೋವಷ್ಟು ಅರಿಶಿನ ಕುಂಕುಮ ಮತ್ತು ಏನದು ಹೂವು ಮತ್ತು ಹಂಪಲು, ಲೈಕ್ 2 ಬಾಳೆಹಣ್ಣು ಮತ್ತು ಬಳೆ ಕೊಡಬೇಕು ಅಂತ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು. ಸೊ ಅದನ್ನು ಮಿತಿ ಮೀರಿ ಅಲ್ಲ. ಸೊ ನಾನು ದೇವ್ರಿಗೆ ನಾನು ಅಂದ್ಕೊಂಡಿದ್ದೆ ಅಷ್ಟು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು 5 ಜನಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಿಮ್ಮಿಷ್ಟ, ನೀವು 5 ಜನಕ್ಕೆ ಕೊಡ್ಬೋದು, 9 ಜನಕ್ಕೆ ಕೊಡ್ಬೋದು, ಇಲ್ಲ ನಮ್ಮ ಮನೆಗೆ ಕೊಡ್ಬೋದು. ನಾನು ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರ ಯಾರೂ ಜನ ಅಷ್ಟೊಂದಿಲ್ಲ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ದೇವಸ್ಥಾನಕ್ಕೆ ಬರ್ತಾರಲ್ಲ ಮುತ್ತೈದೆಗಳು, ಸೊ ಅವ್ರಿಗೆ 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟೆ. ನಂಗೆ ಜಾಸ್ತಿ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ 7ನೇ ವಾರ ಅರಿಶಿನ ಕುಂಕುಮ ಕೊಡಬೇಕು ಅಂತ. ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ನಾನು ಹೋಗ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಬಂದೆ. ನಂಗೆ ಜಾಸ್ತಿ ಖುಷಿ ಆಯಿತು. ಪೂಜೆ ಎಲ್ಲ ಸಂಪೂರ್ಣ ಆಯಿತು. ಆ 7 ವಾರ ಅಯ್ಯಪ್ಪನ ಆಶೀರ್ವಾದ, ಅಯ್ಯಪ್ಪನದು ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂದರೆ 1 ವಾರ ಸಹ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ. ಅಯ್ಯಪ್ಪನ ಆಶೀರ್ವಾದ ಅನುಗ್ರಹ ನನ್ನ ಮೇಲೆ ಇದ್ದರಿಂದ ನನಗೆ 8 ವಾರ ಏನೂ ಪ್ರಾಬ್ಲಮ್ ಇಲ್ದಿರ ಸಂಪೂರ್ಣವಾಗಿ, ನಾನು ನಿಜ ಹೇಳ್ತಿದ್ದೀನಿ ನಂಗೆ 2 ತಿಂಗಳು ನಂಗೆ 2 ತಿಂಗಳು ಕರೆಕ್ಟಾಗಿ ಆಯ್ತು ಪೂಜೆ ಮಾಡೋಕ್ಕೆ, 8 ವಾರಗಳು. ಸೊ ನನಗೆ ಏನೂ ಸಮಸ್ಯೆ ಇಲ್ದಿರ ಪ್ರಶಾಂತವಾಗಿ ಆರಾಮಾಗಿ ಪೂಜೆ ಮಾಡಿ ಮುಗಿಸ್ದೆ. ನನಗಂತೂ ಮನಸ್ಸೆಲ್ಲ ಪ್ರಶಾಂತ ಆಯಿತು. ಆ ಅಯ್ಯಪ್ಪನಿಗೆ ಸಲ್ಲಿಸೋವರೆಗೂ ನಂಗೆ ಮನಃಶಾಂತಿ ಇರಲಿಲ್ಲ. ಮುಡುಪನ್ನ ಅಯ್ಯಪ್ಪನಿಗೆ ಸಲ್ಲಿಸ್ಮೇಲೆ ನನಗೇನಾಗಬೇಕು ಅದಾಗಲಿ ಅಂತ ಅಯ್ಯಪ್ಪನ ನನ್ನ ಮೇಲೆ ನಾನೇ ಮನಸ್ಸು ತೃಪ್ತಿ ಮಾಡಿಕೊಂಡು ಅಯ್ಯಪ್ಪನ ಮೇಲೆ ಸರಿನಪ್ಪ, ಇನ್ನೆಲ್ಲ ನನ್ನ ಜವಾಬ್ದಾರಿ ಎಲ್ಲ ನಿನಗೆ ವಹಿಸ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನು ಏನಪ್ಪ ಅಂದರೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆನೆಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿದ್ದಂಗೆ ಅಯ್ಯಪ್ಪ ನನಗೆಲ್ಲ ಮಾಡ್ತಾ ಇದ್ದಾನೆ. ನಾನು ಹೇಳ್ತೀನಿ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೇನಪ್ಪ ಅಂದರೆ, ಸೊ ನಾನಲ್ಲೇ ಹೇಳಿದೆ ಅಂದ್ಕೊತೀನಿ ಏನೇನು ಡೌಟ್ಸ್ ಇದೆ ಎಲ್ಲ ಅಂತ. ಸೊ ನಾನು ಕ್ಲಾರಿಟಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ 3 ವೀಡಿಯೋಸಲ್ಲೇ ಸಾಕು ಅಂದ್ಕೊತೀನಿ ಕ್ಲಾರಿಟಿ ವೀಡಿಯೋ. ಸೊ ಇನ್ನೇನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂತೀನಿ ನಾನು. ಸೊ ಮುಡುಪು ಕಡೋ ವೀಡಿಯೋ ಕೂಡ ನಾನು ಫಸ್ಟ್ ವೀಡಿಯೋಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏನೂ ಅವಶ್ಯಕತೆ, ನಾನು ಅಂದ್ಕೊಂಡಿದ್ದೆ ನಾನು ಒಬ್ಬಳೇ ಎಲ್ಲ ಒಂದು ಕ್ಲಾರಿಟಿ ವೀಡಿಯೋ ಕೊಟ್ಬಿಡೋಣ ಎಲ್ಲರಿಗೂ ಫಸ್ಟಿಂದ ಲಾಸ್ಟ್ವರೆಗೂ ಅಂತ. ಬಟ್ ಇದರಲ್ಲಿ ನಿಮಗೆ ಕ್ಲಾರಿಟಿ ವೀಡಿಯೋ ಸಿಕ್ಕಿದೆ ಅಂತ ನಾನು ಅಂದ್ಕೊತಿದ್ದೀನಿ. ಸೊ ಹಿಂಗಾಯ್ತು ನನ್ನ ಪೂಜೆ ಎಲ್ಲ. ಸೊ ನನಗಂತೂ ಖುಷಿ ಆಯಿತು. ಆಮೇಲೆ ಆ ಅಯ್ಯಪ್ಪನ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟೇ ಹೂವು ಅಲ್ಲ, ನಿಮ್ಗೆ ಯಾವ ಹೂವು ಅಯ್ಯಪ್ಪನ ಪೂಜಿಸ್ಬೇಕು ಮನಸ್ಸಲ್ಲಿ ಅಂತೀಯೋ, ಸೊ ಎಲ್ಲ ಹೂವದಲ್ಲೂ ಅಯ್ಯಪ್ಪನ ಪೂಜಿಸಬೇಕು. ಸೊ ನಾನೆಲ್ಲ ದೀಪ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆಲ್ಲ ಇದೆಲ್ಲ ಮಾಡ್ಕೊತಿದ್ದೆ. ನಾನು 2 ಹತ್ತಿನ ಎಲ್ಲದಕ್ಕೂ ಹಾಕಿರೋದು. ಮತ್ತು ತುಪ್ಪದ ದೀಪನೇ 8 ವಾರನೂ ನಾನು ತುಪ್ಪದ ದೀಪನೇ ಹಚ್ಚಿರೋದು. ಬೆಳಗ್ಗೆ ಸಾಯಂಕಾಲ 8 ವಾರ ನಾನು ತುಪ್ಪದ ದೀಪ ಹಚ್ಚಿರೋದು. ನಾನು ಬೇರೆ ಆಯಿಲ್ ನಾನು ಯಾವುದೂ ಯೂಸ್ ಮಾಡಿಲ್ಲ, ಬರೀ ತುಪ್ಪದ ದೀಪನೇ ಹಚ್ಚಿರೋದು. ಬೇರೆ ಟೈಮಲ್ಲಿ ನೀವು ಯಾವ ನಾರ್ಮಲ್ ಆಯಿಲ್ ಹಚ್ಚಿನೂ ಓಕೆ, ಬಟ್ ಇದು ರಥದ ಅಲ್ವಾ, ಸೊ ಸ್ವಲ್ಪ ಜನ ಬೇರೆ ಆಯಿಲ್ ಏನೋ ಯೂಸ್ ಮಾಡ್ತಾರೆ. ಬಟ್ ನಾನಂತೂ 8 ವಾರನೂ ತುಪ್ಪ ಯೂಸ್ ಮಾಡಿನೇ ಪೂಜೆ ಮಾಡ್ಕೊಂಡಿರೋದು. ನಿಮಗೆ ನಿಜ ಹೇಳ್ತೀನಿ ನೋಡ್ಕೊಳ್ಳಿ, ಈ ವಿಡಿಯೋ ನಿಮ್ಗೆ ಜಾಸ್ತಿ ಇಷ್ಟವೂ ಆಗುತ್ತೆ. ಮತ್ತು ನೀವೇನಾದ್ರು ಪೂಜೆ ಮಾಡಿದ್ಮೇಲೆ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಪೂಜೆ. ನಿಮ್ಗೇನಾದರೂ ಕಷ್ಟ ಇದ್ದರೆ ಏನಾದರೂ ಇಲ್ಲಿ ಅಯ್ಯಪ್ಪನ ಮೇಲೆ ಭಾರ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ಳಿ ಪೂಜೆ. 100% ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಯ್ಯಪ್ಪ ಯಾರ ಕೈಯೂ ಬಿಡಲ್ಲ.
ಇಷ್ಟು ಜನ ಹೇಳ್ತಿದ್ದಾರೆ ವೆಂಕಟೇಶ್ವರ ವ್ರತ. ಇವಾಗ ಫೋನಲ್ಲಿ ಯಾರನ್ನ ನೋಡಲಿ ವೆಂಕಟೇಶ್ವರ ವ್ರತ, ವೆಂಕಟೇಶ್ವರ ವ್ರತ, 7 ಶನಿವಾರ ವ್ರತ, 7 ಶನಿವಾರ ವ್ರತ. ಇಷ್ಟು ನಿಜ ಇಲ್ದಿರಾನೆ ಯಾರು ಮಾಡ್ತಾರೆ? ಸೊ ನಿಮ್ಗೆ ಏನಾರ ಕಷ್ಟ ಇರಲಿ, ಅಯ್ಯಪ್ಪನ ಮೇಲೆ ಭಾರ ಹಾಕಿ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸು ಏನಿದೆ ಅಂತ. ನಿಮ್ಮ ಲೈಫಲ್ಲಿ ಏನಾಗ್ತಿದೆ, 8 ವಾರ ಅಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬಂದಿದೆ ಅಂತ ನಾವು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಗೊತ್ತಾಗುತ್ತೆ. ಸೊ ಇಷ್ಟು ಮಾತ್ರ ನಾನು ಹೇಳ್ಬೋದು. ಸೊ ನಿಮ್ಮ ಮುಂದೆ ನಿಮಗೆ ಗೊತ್ತಾಗುತ್ತೆ ಮಾಡಿದರೆ. ಸೊ ಹಿಂಗೆ ನಾನು 7 ಶನಿವಾರ ವ್ರತ ಇಲ್ಲಿಗೆ ಮುಗೀತು. ಸೊ ನಾನು ಏನು ಅಂದ್ಕೊತೀನಿ ಅಂದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ನನ್ನ ವೀಡಿಯೋನೂ ಅಷ್ಟೇ ಸರಿಯಾಗಿ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಸೀಕ್ವೆನ್ಸಾಗಿ. ಸೊ 1 ವೀಕ್ 2 ವೀಕ್ ಅಂತ ಟೈಮ್ ತೊಗೊತಿದ್ದೀನಿ. ಸೊ ಇನ್ಮೇಲೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ನಾನು ಟೈಮ್ ತೊಗೊಳೋದ್ರಿಂದ ನಮಗೆ ಸ್ವಲ್ಪ ಲ್ಯಾಕ್ ಕೂಡ ಆಗ್ತಿದೆ ಸಬ್ಸ್ಕ್ರೈಬರ್ಸು ಅದು ಇದು. ನಿಮ್ಮ ಸಪೋರ್ಟ್ ಇಲ್ಲನೇ ನನಗಿನ್ನೇನೂ ಇಲ್ಲ. ಸೊ ನಿಮ್ಮ ಸಪೋರ್ಟ್ ಇದೆ, ಬಟ್ ಸ್ಟಿಲ್ ನಾನು ವೀಡಿಯೋಸ್ ಹಾಕೋಕ್ಕೆ ಸ್ವಲ್ಪ ಪ್ರೊಲಾಂಗ್ ಟೈಮ್ ತೊಗೊತಿದ್ದೀನಿ. ಸೊ ಅದನ್ನೆಲ್ಲ ನಾನು ಇನ್ಮೇಲೆ ನಾನು ನೋಡಿಕೊಂಡು ಸೊ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಎಲ್ಲ ಬೇಗ ಅಪ್ಲೋಡ್ ಮಾಡಿ, ನಿಮಗೂ ಇಷ್ಟ ಆಗುವಂಥ ವೀಡಿಯೋಸೆಲ್ಲ ನಾನು ಅಪ್ಲೋಡ್ ಮಾಡಬೇಕು ಅಂತ ಇನ್ಮೇಲಿಂದ ವೆಯ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಯಾವುದೂ ಡಿಸಪಾಯಿಂಟ್ ಮಾಡಲ್ಲ, ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಎಲ್ಲ ಥರ ವೀಡಿಯೋಸು. ಸೊ ಇವಾಗ ನೀವು ನೋಡ್ಬೋದು, ನಾನೆಲ್ಲ ಏಲಕ್ಕಿ ಯಾರೆಲ್ಲ ಕಟ್ಟಿದ್ದೆ ಇವಾಗ ಹಾಕಿ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಇದೇ ಥರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹಾಕಿರೋ ಫಸ್ಟ್ ವೀಡಿಯೋ ಆ್ಯಕ್ಚುಲಿ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ನೋಡೋದೊಂದೇ ಅಲ್ಲ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಜ ನಿಮಗೆ ಲೈಫಲ್ಲಿ ಎಲ್ಲ ಚೇಂಜಸ್ ಗೊತ್ತಾಗತ್ತೆ, ಅಷ್ಟೇ ನಾನು ಹೇಳೋದು. ನಾನು ಇನ್ನು ಫೂಡ್ಸ್ ಮಾಡೋಕ್ಕಲ್ಲ ಆಗಲ್ಲ, ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಸೊ ನಾನು ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಸೊ ನೀವು ನೋಡ್ಬೋದು, ನನ್ನ ಕೈಯಲ್ಲಿದೆ ನೋಡಿ ಅಷ್ಟು ರೋಡು 21 ಹಾರ ನಾನು ಕಟ್ಟಿಕ್ಕಿದ್ದೆ. ಸೊ ಆ ಥರ ಚಿಕ್ಕದಾಗಿ ವೆಂಕಟೇಶ್ವರನಿಗೆ ಹಾರ ಹಾಕಿದ್ರೆ ನೋಡಿ ಎಷ್ಟು ಕಳೆ ಬಂತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಂತ ನೋಡು ಆ ಥರ. ಸೊ ನೀವು ಹಿಂಗೆ ದೊಡ್ಡದಾಗಿ ಹಾರ ಹಾಕೋಕ್ಕಾಗಲ್ಲ. ಸೊ ನಾನು ಈ ಥರ ಕಟ್ಬಿಟ್ಟು ಹಿಂಗೆ ಹಾಕಿದ್ದೆ, ಬಿಕಾಸ್ ನನಗೆ ಯಾಕಂದರೆ ಹೂವು ಎಲ್ಲ ತುಂಬ ಕೆಟ್ಟಿದ್ನಲ್ಲ ಅಯ್ಯಪ್ಪನಿಗೆ. ಸೊ ಸುಮ್ಮನೆ ಹಿಂಗೆ ಹಾಕ್ಕೋಬೋದು. ಅದಾದ ತಕ್ಷಣ ನೋಡಿ ಎಷ್ಟು ನೀವು ಯಾವ ವಾರ ಇಟ್ಕೋಬೋದು. ಬಟ್ ನಾನು 3ನೇ ವಾರ ಮತ್ತು 7ನೇ ವಾರ ಹಾರ ಹಾಕ್ಕೊಂಡಿದ್ದೆ. ಸೊ ಅದು ನಿಮ್ಮಿಷ್ಟ, ಯಾವಾಗನ ಹಾಕ್ಕೊಳ್ಳಿ, ಯಾವಾಗನ ಬಿಡಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಹಾಗೆ, ನಿಮ್ಮ ಮನ್ಸಿಗೆ ಹೆಂಗೆ ಅನಿಸುತ್ತೋ ಹಾಗೆ ಅಷ್ಟೇ. ನಾನು ಕುಂಕುಮ ಎಲ್ಲ ಇಟ್ಕೊಂಡಿರೋ ಮಾಡ್ತೀನಿ ಕೆಲಸ ಅಂದ್ಕೋಬೇಡಿ, ನಾನು ಇಟ್ಕೊತೀನಿ ಪೂಜೆಗೆ. ನಾನು ದೇವ್ರ ದೀಪ ಅನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಾನು ಕುಂಕುಮ ಎಲ್ಲ ಇಟ್ಕೊಂಬಿಡ್ತೀನಿ. ನಾನು ಪೂಜೆ ಮಾಡೋದೆಲ್ಲ ನಿಂಗೇನು ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನನಗಿಷ್ಟ ಇಲ್ಲ ಪೂಜೆ ಎಲ್ಲ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ದೇವ್ರ ದೀಪ ಎಲ್ಲ ಅನ್ಸ್ಮೇಲೆ ನಾನು ಕ್ಯಾಪ್ಚರ್ ಮಾಡಿರೋ ವೀಡಿಯೋ ನೀವು ಬೇಕಂದರೆ ನೋಡ್ಬೋದು. ಸೊ ನಾನು ದೀಪ ಮಾಡಿರೋದು ಕೂಡ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಹಿಂಗೆ ಈ ಥರ ಇತ್ತು ದೀಪನೂ ನೋಡಿ, ಚಿಕ್ಕ ದೀಪ ತುಳಸಿಗೆ, ಇನ್ನು 7 ದೀಪಗಳು ಬಂದು ವೆಂಕಟೇಶ್ವರನಿಗೆ. ನಾನು ಏನು ಬಾಳೆನೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಹಾಲು, ಅಕ್ಕಿ ಹಸಿಟ್ಟು, ಬೆಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ವೆಂಕಟೇಶ್ವರ ನಾಮ ಇಟ್ಬಿಟ್ಟು ನೋಡಿ, ಅಲ್ಲಿ ಲಕ್ಷ್ಮೀನೂ ಮಾಡ್ಕೊಂಡಿದ್ದೀನಿ, ಇಲ್ಲಿ ಮುಡುಪು ಇಟ್ಕೊಂಡಿದ್ದೀನಿ. ಆಮೇಲೆ 7 ದೀಪಗಳಿಗೂ ವೆಂಕಟೇಶ್ವರ ನಾಮ ಇಟ್ಕೊಂಡಿದ್ದೀನಿ, ಲಕ್ಷ್ಮಿ ಕೂಡ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ನೀವು ನೋಡ್ಬೋದು ಪ್ರಸಾದಗಳು ನಾನು ಏನು ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಪುಳಿಯೋಗರೆ, ಪಾಯಸ, ಮೊಸರನ್ನ, ಅನ್ನ ಸಾರು, 7 ಉಂಡೆಗಳು, ಆಮೇಲೆ ಪಾನಕ ಮತ್ತು ಅದೇ ಹೆಸರು ಕಾಳು ಮತ್ತು ಬೆಲ್ಲ, ಹೆಸರಿನ ಬೇಳೆ ಮತ್ತು ಬೆಲ್ಲ ನೆನೆಸಿರೋದು. ನಾನು ಅದರಲ್ಲಿ ಪೂಜೆ ವೀಡಿಯೋ ಎಲ್ಲ ಏನಂತ ಇಟ್ಟಿರಲಿಲ್ಲ. ಸೊ ಹೀಗೆ ಕಾಣಿಸ್ತಿತ್ತು, ನಾನು ದೇವ್ರ ದೀಪ ಅನ್ಸ್ಮೇಲೆ ಕಳೆನೇ ಬಂದುಬಿಟ್ಟಿತ್ತು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಅಷ್ಟೇ ವಿಡಿಯೋ, ಬಾಯ್.